ಸದ್ಯದ ಮಟ್ಟಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎರಡು ದೊಡ್ಡ ಮಟ್ಟದ ಸಿನಿಮಾ ಪ್ರೊಡಕ್ಷನ್ ಹೌಸ್ಗಳು ಅಂದ್ರೆ ಒಂದು ಹೊಂಬಾಳೆ ಫಿಲ್ಮ್ಸ್ ಆದ್ರೆ ಮತ್ತೊಂದು ಕಡೆ ಇತ್ತೀಚಿನ ವರ್ಷಗಳಲ್ಲಿ ವೇಗವಾಗಿ ಬೆಳೀತಾ ಇರುವಂತಹ ಕೆವಿಎನ್ ಪ್ರೊಡಕ್ಷನ್ಸ್. ನಿಮಗೆ ಗೊತ್ತೇ ಇದೆ, ಕೆವಿಎನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಕೆಲವೇ ವರ್ಷಗಳಾಗಿದ್ರು ಕೂಡ ಆ ಸಂಸ್ಥೆ ಕಾಣ್ತಾ ಇರುವಂತಹ ಕನಸುಗಳು ನಿಜಕ್ಕೂ ತುಂಬಾ ದೊಡ್ಡದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ದೊಡ್ಡ ಕನಸುಗಳು ನನಸಾಗೋದಕ್ಕೆ ಸಾಕಷ್ಟು ಅಡ್ಡಿ ಮತ್ತು ಅಡೆತಡೆಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಇದು ಕೇವಲ ಕೆವಿಎನ್ ಪ್ರೊಡಕ್ಷನ್ ಹೌಸ್ಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಕೂಡ ಖಂಡಿತವಾಗಿ ದೊಡ್ಡ ಮಟ್ಟದ ಹೊಡೆತವನ್ನ ನೀಡುವಂತಹ ಅಂಶಗಳು ಅನ್ನೋದನ್ನ ಕನ್ನಡ ಸಿನಿಮಾದ ಅಭಿಮಾನಿಗಳಾಗಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಬನ್ನಿ, ಕೆವಿಎನ್ ಸಂಸ್ಥೆ ಯಾವ ರೀತಿಯ ಚಕ್ರವ್ಯೂಹದಲ್ಲಿದೆ ಅಂತ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರಾ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಕೆಡಿ ಸಿನಿಮಾ ಯಾವತ್ತೂ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಸಿನಿಮಾ ರಿಲೀಸ್ ಡೇಟು ಮುಂದೂಡ್ಕೊಂಡೇ ಬಂದಿದೆ. ಈಗಲೂ ಕಾನ್ಫಿಡೆಂಟ್ ಆಗಿ ಇದೇ ದಿನ ರಿಲೀಸ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳಕ್ ಆಗ್ತಿಲ್ಲ. ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ಕೂಡ ಅದು ಪೋಸ್ಟ್ಪೋನ್ ಆಗಲ್ಲ ಅನ್ನುವಂತಹ ಭರವಸೆ ಕೂಡ ಇಲ್ಲ. ಮತ್ತೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪ್ರೇಮ್ಸ್ ಡೈರೆಕ್ಷನ್ ನಲ್ಲಿ ಮೂಡ್ ಬರಬೇಕಾಗಿದ್ದಂತಹ ಸಿನಿಮಾ ಅದು ಕೂಡ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ಸುದ್ದಿ ಇದೆ. ಇದರ ಜೊತೆಗೆ ತಲಪತಿ ವಿಜಯ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಜನನಾಯಕನ್ ಸಿನಿಮಾ ಕೂಡ ಸೆನ್ಸಾರ್ ಬೋರ್ಡ್ ನ ಕಾರಣದಿಂದಾಗಿ ಪೋಸ್ಟ್ಪೋನ್ ಆಯ್ತು. ಬಟ್ ನಿಜವಾದ ರಿಲೀಸ್ ಡೇಟ್ ಯಾವುದು ಅಂತ ಇವತ್ತಿಗೂ ಕೂಡ ಗೊತ್ತಾಗಿಲ್ಲ. ಜನವರಿಗೆ ರಿಲೀಸ್ ಆಗ್ಬೇಕಿದ್ದಂತಹ ಸಿನಿಮಾ ಇವತ್ತಿಗೂ ಕೂಡ ಸೈಲೆಂಟ್ ಆಗಿ ಕುಳಿತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾಗೆ ಇಡೀ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲೇ ವಿಜಯ್ ಅವರಿಗೆ ಹೈಯೆಸ್ಟ್ ರೆಮ್ಯುನರೇಷನ್ ನ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಇಷ್ಟೆಲ್ಲ ಹಣವನ್ನ ಖರ್ಚು ಮಾಡಿ ಕೂಡ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎನ್ನುವಂತಹ ಸರಿಯಾದ ಕನ್ಫರ್ಮೇಶನ್ ಇಲ್ಲದೆ ಇದ್ರೆ ಆ ಪ್ರೊಡಕ್ಷನ್ ಹೌಸ್ಗೆ ಯಾವ ರೀತಿಯಲ್ಲಿ ತೊಂದರೆ ಆಗುತ್ತೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಟಾಕ್ಸಿಕ್ ಕೂಡ 3 ತಿಂಗಳು ಲೇಟ್ ಆಗಿ ಜೂನ್ 4ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಿದೆ. ಇಷ್ಟೆಲ್ಲ ಬ್ಯಾಕ್ ಟು ಬ್ಯಾಕ್ ಬಿಗ್ ಬಜೆಟ್ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿ ನಿಂತಿದ್ರು ಕೂಡ ರಿಲೀಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಎನ್ನುವಂತಹ ಸಿಚುವೇಶನ್ಗಳು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿರುವಂತಹ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಆರಂಭಿಕ ದಿನಗಳಲ್ಲೇ ಈ ರೀತಿಯ ಸಿಚುವೇಶನ್ ಗಳನ್ನ ಫೇಸ್ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಇಂತಹ ಪ್ರೊಡಕ್ಷನ್ ಹೌಸ್ಗಳು ಸಿನಿಮಾಗಳನ್ನ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅದಕ್ಕಾಗಿನೇ ಇಂತಹ ಪ್ರೊಡಕ್ಷನ್ ಹೌಸ್ಗಳ ಒಂದು ಸಿನಿಮಾ ಸಕ್ಸಸ್ ಆದ್ರೆ ಸಾಕು, ಕನ್ನಡ ಚಿತ್ರರಂಗಕ್ಕೆ ಅದಕ್ಕಿಂತ ದೊಡ್ಡ ಮಟ್ಟದ 2 ರಿಂದ 3 ಸಿನಿಮಾಗಳನ್ನ ಮತ್ತೆ ನಿರ್ಮಾಣ ಮಾಡುವಂತಹ ಸಾಮರ್ಥ್ಯವನ್ನ ನಾವು ಅವರಿಂದ ನಿರೀಕ್ಷೆ ಮಾಡಬಹುದು. ಇದನ್ನ ಸಂಬಂಧಪಟ್ಟಂತಹ ಅಥಾರಿಟಿಗಳು ಅರ್ಥ ಮಾಡಿಕೊಂಡು ಯಾವುದೇ ರೀತಿಯ ಲೀಗಲ್ ಸಮಸ್ಯೆಗಳನ್ನ ಪ್ರೊಡಕ್ಷನ್ ಹೌಸ್ಗೆ ನೀಡದೇ ಇದ್ರೆ ಕನ್ನಡ ಚಿತ್ರರಂಗದ ಎಕೋಸಿಸ್ಟಮ್ ಇನ್ನಷ್ಟು ಇಂಪ್ರೂವ್ ಆಗೋದು ಖಂಡಿತ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಬ್ಬ ರಾಜಮೌಳಿ ಅಥವಾ ಪ್ರಶಾಂತ್ ನೀಲ್ ಅವರನ್ನ ಸೃಷ್ಟಿ ಮಾಡುವಂತಹ ತಾಕತ್ತಿರೋದು ಹೀರೋಗಳಿಗಲ್ಲ, ಬದಲಾಗಿ ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಇಂತಹ ಅನ್ನದಾತರಿಂದಾಗಿ. ಅನ್ನದಾತನಿಗೆ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಾಗ ಮಾತ್ರ ಚಿತ್ರರಂಗದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಕ್ವಾಲಿಟಿ ಹಾಗೂ ಸಕ್ಸಸ್ಫುಲ್ ಸಿನಿಮಾಗಳನ್ನ ನಾವು ಎದುರು ನೋಡೋದಕ್ಕೆ ಸಾಧ್ಯ. ಆದಷ್ಟು ಬೇಗ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆಯ ಸಿನಿಮಾಗಳು ರಿಲೀಸ್ ಆಗಲಿ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಹಾಗೂ ಪ್ಯಾನ್ ಗ್ಲೋಬಲ್ ಸಿನಿಮಾಗಳು ಇವರ ಪ್ರೊಡಕ್ಷನ್ ಹೌಸ್ ಇಂದ ಬರಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಕೆಲವರೆಲ್ಲ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆದಾಗ ಪ್ರೊಡಕ್ಷನ್ ಹೌಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬೆಡದಂತೆ ಟ್ರಾಲ್ ಮಾಡಿದ್ರು. ಆದ್ರೆ 500 ಕೋಟಿಗಿಂತಲೂ ಹೆಚ್ಚಿನ ಬಜೆಟ್ ನ ಒಂದು ಸಿನಿಮಾಗೆ ಹಾಕಿರುವಂತಹ ನಿರ್ಮಾಪಕರಿಗೆ ಅವರಿಗೆ ಬೇಕಿರುವಂತಹ ದಿನಕ್ಕೆ ಸಿನಿಮಾನ ಯಾವುದೇ ತೊಂದರೆ ಇಲ್ಲದೆ ರಿಲೀಸ್ ಮಾಡುವಂತಹ ಪ್ರತಿಯೊಂದು ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಮರಿಬೇಡಿ. ಅಂಡ್ ಯಾರು ಲಾಸ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾ ಮಾಡೋದು ಇಲ್ಲ, ರಿಲೀಸ್ ಮಾಡೋದು ಇಲ್ಲ. ಕನ್ನಡ ಸಿನಿಮಾನ ಗ್ಲೋಬಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಬೇಕಾಗಿರುವಂತಹ ಸ್ಟ್ರಾಟಜಿ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ನಿಮ್ಮ ಬೆಂಬಲ ಮಾತ್ರನೇ ಅವರಿಗೆ ತಾವು ಇಡುವಂತಹ ಹೆಜ್ಜೆನ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ವೇಗಕ್ಕೆ ಇಡೋದಕ್ಕೆ ಸಾಥ್ ಕೊಡುತ್ತೆ ಅನ್ನೋದನ್ನ ಮರಿಬಾರ್ದು. ನಮ್ದು ಗುರು ಈ ಇಂಡಸ್ಟ್ರಿ, ಈ ಪ್ರೊಡಕ್ಷನ್ ಹೌಸ್ ಕೂಡ ನಮ್ಮ ಇಂಡಸ್ಟ್ರಿನ ಇನ್ನಷ್ಟು ವೇಗವಾಗಿ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಕ್ಕೆ ಬೇಕಾಗಿರುವಂತಹ ರಿಸಲ್ಟ್ ಅವ್ರಿಗೆ ಸಿಗ್ಲಿ ಅಂತ ಆಶಿಸ್ತೀನಿ. ಅಂಡ್ ಅವರ ಸಂಸ್ಥೆಯಿಂದ ರೆಡಿ ಆಗಿರುವಂತಹ ಸಿನಿಮಾಗಳು ಆದಷ್ಟು ಬೇಗ ತೆರೆ ಕಾಣಲಿ ಮತ್ತು ಅದರಿಂದ ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಕನ್ನಡಕ್ಕೆ ಕೆವಿಎನ್ ಪ್ರೊಡಕ್ಷನ್ಸ್ ಅವರು ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.